ಸಾಧಾರಣ ಕಾಲದ 20ನೆಯ ವಾರ, ಮಂಗಳವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂಬುದು ನಿಜ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರು ಬೆಬ್ಬೆರಗಾದರು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದುಕೊಂಡರು. ಯೇಸು ಅವರನ್ನು ನಿಟ್ಟಿಸಿ ನೋಡುತ್ತಾ, ಮನುಷ್ಯರಿಗಿದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಪೇತ್ರನು ಆಗ ಮುಂದೆ ಬಂದು, ನೋಡಿ, ನಾವು ಎಲ್ಲವನ್ನು ಬಿಟ್ಟು ಬಿಟ್ಟು ತಮ್ಮನ್ನು ಹಿಂಬಾಲಿಸಿದ್ದೇವೆ, ನಮಗೇನು ದೊರಕುತ್ತದೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಆಸೀನನಾಗುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಕೂಡ ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ 12 ಸಿಂಹಾಸನಗಳ ಮೇಲೆ ಆಸೀನರಾಗುವಿರಿ. ನನ್ನ ನಾಮದ ನಿಮಿತ್ತ ಮನೆ ಮಠಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆ ತಾಯಿಯರನ್ನಾಗಲಿ, ಮಕ್ಕಳು ಮರಿಗಳನ್ನಾಗಲಿ, ಹೊಲ ಗದ್ದೆಗಳನ್ನಾಗಲಿ ತ್ಯಜಿಸುವ ಪ್ರತಿಯೊಬ್ಬನೂ 100 ಮಡಿಯಷ್ಟು ಪಡೆಯುವನು. ಮಾತ್ರವಲ್ಲ, ಅಮರ ಜೀವಕ್ಕೆ ಬಾಧ್ಯಸ್ಥನಾಗುವನು. ಆದರೆ ಮೊದಲಿನವರಲ್ಲಿ ಅನೇಕರು ಕಡೆಯವರಾಗುವರು, ಕಡೆಯವರಲ್ಲಿ ಅನೇಕರು ಮೊದಲಿನವರಾಗುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ನಮ್ಮೆಲ್ಲರ ಗುರಿ ಆ ಪ್ರಭು ಕ್ರಿಸ್ತರನ್ನ ತಲುಪುವಂಥದ್ದು, ಅವರೊಂದಿಗೆ ದೇವರ ಸನ್ನಿಧಾನದಲ್ಲಿ ಆ ಪ್ರಸನ್ನತೆಯನ್ನು ಅನುಭವಿಸುವಂಥದ್ದು. ಭಾನುವಾರದ ಶುಭ ಸಂದೇಶವನ್ನು ನಾವು ಆಲಿಸಿದ್ದೇವೆ, ಧ್ಯಾನಿಸಿದ್ದೇವೆ. ಅಂದಿನ ವಾಚನಗಳಲ್ಲಿ ಜೀವನ ಒಂದು ಪಯಣ ಎಂಬುದನ್ನು ನೋಡಿದ್ದೇವೆ. ದೇವರಲ್ಲಿಗೆ ತಲುಪುವಂಥದ್ದು ನಮ್ಮ ಉದ್ದೇಶ. ಏಕೆಂದರೆ ನಾವು ಅಲ್ಲಿಂದ ಬಂದವರು, ಅಲ್ಲಿಗೆ ಹೋಗಲೇಬೇಕು. ಆದರೆ ಕೆಲವರಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವಾಗುತ್ತದೆ ಎನ್ನುತ್ತಾರೆ ಯೇಸು. ಪ್ರಭು ಯೇಸುವಿನ ಮಾತುಗಳು, ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟ ಎಂದು ನಿಮಗೆ ಒತ್ತಿ ಹೇಳುತ್ತೇನೆ. ಐಶ್ವರ್ಯವಂತ ತನ್ನೆಲ್ಲ ನಂಬಿಕೆ, ವಿಶ್ವಾಸ, ಭರವಸೆಯನ್ನ ತಾನು ಹೊಂದಿರುವಂತಹ ಐಶ್ವರ್ಯದ ಮೇಲೆ ಇರಿಸುತ್ತಾನೆ. ಆದ್ದರಿಂದಲೇ ಆತ ಸ್ವರ್ಗವನ್ನು ಪ್ರವೇಶಿಸುವುದು ಕಷ್ಟ ಎನ್ನುತ್ತಾರೆ. ಅಸಾಧ್ಯ ಎನ್ನುವುದಿಲ್ಲ, ಕಷ್ಟ ಎನ್ನುತ್ತಾರೆ. ನಮ್ಮ ಭರವಸೆ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ದೇವರಲ್ಲಿ ಇರಬೇಕೇ ಹೊರತು ನಮ್ಮಲ್ಲಿರುವಂತಹ ಐಶ್ವರ್ಯದ ಮೇಲಲ್ಲ, ನಮ್ಮ ಮೇಲಿರುವಂತಹ ಸಿರಿತನದ ಮೇಲಲ್ಲ. ಏಕೆಂದರೆ ಮನುಷ್ಯನಿಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಎಷ್ಟಿದ್ದರೂ ಸಾಲದು. ಯಾರು ಇಲ್ಲಿಯ ತನಕ ನನ್ನ ಜೀವನಕ್ಕೆ, ನನ್ನ ಭವಿಷ್ಯಕ್ಕೆ ಇಷ್ಟು ಸಾಕು ಎಂದು ಸರಿಯಾಗಿ ಹೇಳುವವರು ಇನ್ನೂ ಸಿಕ್ಕಿಲ್ಲ. ಪ್ರತಿಯೊಬ್ಬರದು ಒಂದೊಂದು ರೀತಿಯ ಲೆಕ್ಕಾಚಾರ. ನನಗಿಷ್ಟು ಬೇಕು, ನನ್ನ ಭವಿಷ್ಯಕ್ಕೆ ಇಷ್ಟಿದ್ದರೆ ನಾನು ಸಂತೋಷವಾಗಿರಬಲ್ಲೆ. ಇಂತಹ ಒಂದು ಪ್ರಯತ್ನದಲ್ಲಿ ಎಷ್ಟಿದ್ದರೂ ಸಾಲದು ಎಂಬಂತಹ ಆ ಪರಿಸ್ಥಿತಿಗೆ, ಸನ್ನಿವೇಶಕ್ಕೆ ನಾವೆಲ್ಲರೂ ತಲುಪುತ್ತೇವೆ. ಯಾರು ಎಂದಿಗೂ ಸರಿಯಾಗಿ ಈ ವಿಷಯವನ್ನ ವಿವರಿಸಲು ಅಸಾಧ್ಯ. ಏನೂ ಇಲ್ಲದೆ ಸಂತೋಷವಾಗಿ ಬಾಳಿದವರು ಇದ್ದಾರೆ, ಎಲ್ಲ ಇದ್ದು ದುಃಖ ಪಡುವವರು ನಮ್ಮ ಮಧ್ಯೆ ಇದ್ದಾರೆ. ಹಾಗಾದರೆ ಎಷ್ಟು ಪ್ರಮಾಣ, ಎಷ್ಟು ಸಿರಿವಂತಿಕೆ, ಐಶ್ವರ್ಯ ನಮ್ಮಲ್ಲಿರಬೇಕು ಎಂಬ ಪ್ರಶ್ನೆಗೆ ಖಂಡಿತವಾಗಿಯೂ ಯಾರಿಂದಲೂ ಉತ್ತರ ನೀಡಲು ಅಸಾಧ್ಯ. ಆದರೆ ಒಂದೊಂದು ಸತ್ಯ, ನಾವು ದೇವರೊಂದಿಗಿದ್ದು ದೇವರ ಪ್ರಸನ್ನತೆಯ ನಾವು ಕ್ಷಣ ಕ್ಷಣ ಅರಿಯಲು ಸಿದ್ಧರಾಗಿದ್ದರೆ ಅದಕ್ಕಿಂತ ದೊಡ್ಡ ಸಿರಿತನ ಇನ್ನೊಂದಿಲ್ಲ. ಎಲ್ಲೋ ಓದಿದಂತಹ ನೆನಪು, ಆತ ಅಷ್ಟೊಂದು ಐಶ್ವರ್ಯವಂತ, ಆತನಲ್ಲಿ ಐಶ್ವರ್ಯವೊಂದನ್ನು ಬಿಟ್ಟರೆ ಬೇರೇನೂ ಇಲ್ಲ. ಹೀಗೆ ಅವನು ನಿಜವಾಗಿಯೂ ಬಡವ. ಅವನು ಎಷ್ಟು ಬಡವನೆಂದರೆ ಆತನಲ್ಲಿರುವುದು ಹಣ ಮಾತ್ರ, ಬೇರೇನೂ ಇಲ್ಲ. ಇಂತಹ ಪರಿಸ್ಥಿತಿ ಅನೇಕ ಬಾರಿ ಇಂದು ಈ ಆಧುನಿಕ ಸಮಾಜದಲ್ಲಿ ಅನೇಕರಿಗೆ ಎದುರಾಗುತ್ತಿದೆ. ನಮ್ಮಲ್ಲಿ ಇರುವುದು ಹಣ ಮಾತ್ರ, ಬೇರೇನೂ ಇಲ್ಲ. ಸಂಬಂಧಗಳಿಲ್ಲ, ಗೆಳೆತನವಿಲ್ಲ, ನಗುವಿಲ್ಲ, ಸಂತೋಷವಿಲ್ಲ, ಆರೋಗ್ಯವಿಲ್ಲ, ಹಣ ಮಾತ್ರವಿದೆ. ಇಂತಹ ಪರಿಸ್ಥಿತಿ ಎದುರಾದಾಗ ನಮ್ಮನ್ನೇ ನಾವು ಕಳೆದುಕೊಂಡಂತಾಗುತ್ತದೆ.
ಇಂದು ಪ್ರಭು ಯೇಸು ಕ್ರಿಸ್ತರು ಮತ್ತೊಮ್ಮೆ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ಐಶ್ವರ್ಯವಂತನಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟ, ಏಕೆಂದರೆ ಆತನ ಭರವಸೆ ಈ ಜಗತ್ತಿನ ವಿಷಯಗಳಲ್ಲಿದೆ. ಯಾವ ಐಶ್ವರ್ಯವೂ ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ದೇವರು ಬಾ ಎಂದಾಗ ನಾವು ಹೋಗಲೇಬೇಕು, ಎಲ್ಲವನ್ನ ಬಿಟ್ಟು ಹೋಗಲೇಬೇಕು. ಆದ್ದರಿಂದ ದೇವರ ಮೇಲಿನ ವಿಶ್ವಾಸದಲ್ಲಿ ಬಾಳುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ವಿಶ್ವಾಸವನ್ನು ಬಲಗೊಳಿಸೋಣ. ನಮ್ಮ ಭರವಸೆಯನ್ನ ದೇವರಲ್ಲಿಡೋಣ. ನಾವೆಲ್ಲರೂ ಭರವಸೆಯ ಯಾತ್ರಿಕರು. ಆ ಭರವಸೆಯಿಂದ ದೇವರತ್ತ ಹೆಜ್ಜೆ ಹಾಕೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.